ಹಲೋ ಮೈ ಡಿಯರ್ SSLC ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ SSLCಯ ಕಳೆದ ವರ್ಷದ ವಿಜ್ಞಾನ ಪತ್ರಿಕೆಯಲ್ಲಿ 80ಗೆ 80 ಅಂಕ ಗಳಿಸಿರ್ತಕ್ಕಂಥ, ಸಂಪೂರ್ಣ ಅಂಕವನ್ನು ಗಳಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ನಿಮ್ಮ ಎದುರಿಗಿದೆ. ಸೊ ಈ ಒಂದು ಉತ್ತರ ಪತ್ರಿಕೆ ಮೂಲಕ ವಿಜ್ಞಾನ ಪರೀಕ್ಷೆಯನ್ನು ಹೇಗೆ ನೀಟಾಗಿ ಬರೀಬೇಕು, ಹೇಗೆ ಸರಿಯಾಗಿ ಉತ್ತರವನ್ನು ಬರೆಯೋದ್ರ ಮೂಲಕ ವಿ ಹ್ಯಾವ್ ಟು ಇಂಪ್ರೆಸ್ ದ ಇವ್ಯಾಲ್ಯೂಯೇಟರ್ ಬೈ ಅವರ್ ಆನ್ಸರ್ಸ್. 3 ಗಂಟೆ ಟೈಮನ್ನು ಫಿಕ್ಸ್ ಮಾಡಿಕೊಂಡು ನೀವು ಕೂಡ ಒಂದು ಮಾಕ್ ಎಕ್ಸಾಮ್ ಥರ ಪರೀಕ್ಷೆಯನ್ನು ಬರೀರಿ. ಯು ಕ್ಯಾನ್ ಡೌನ್ಲೋಡ್ ದ PDF ಫ್ರಮ್ ದಟ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಕನ್ನಡ ಮಾಧ್ಯಮದಲ್ಲಿ ಸೈನ್ಸ್ ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿ ಉತ್ತರ ಪತ್ರಿಕೆ SSLC ಬೋರ್ಡ್ನವರು ರಿಲೀಸ್ ಮಾಡಿದ್ದಾರೆ. ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಮಾಡೆಲ್ ಆನ್ಸರ್ಗಾಗಿ ಯೂಟ್ಯೂಬ್ ಚಾನಲ್ನ ನೋಡಿ, ಅಲ್ಲಿ ಲಭ್ಯ ಇವೆ. ಏಪ್ರಿಲ್ 2ನೇ ತಾರೀಕು ನಡೆತಕ್ಕಂಥ ಪರೀಕ್ಷೆ ಇದು. ಮಾರ್ಕ್ಸ್ ಅಲಾಟೆಡ್ ಏರಿಯಾ. ಸೊ ಇಲ್ಲಿ ನೋಡಿ, ಔಟ್ ಆಫ್ ಔಟ್ ಬಂದಿದೆ. ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ. 4 ಆಪ್ಷನ್ ಇದೆ: ಟಾರ್ಚ್ಗಳು, ವಾಹನಗಳ ಹಿನ್ನೋಟ ದರ್ಪಣ, ತಪಾಸಣಾ ದೀಪಗಳು ಮತ್ತೆ ಕ್ಷೌರ ದರ್ಪಣಗಳು. ಉತ್ತರ ಬಿ, ವಾಹನಗಳ ಹಿನ್ನೋಟ ದರ್ಪಣ. ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿನ ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಛಿದ್ರುವಿಕೆ ಹಾಗೆ ಬೆಳಕಿನ ವರ್ಣ ವಿಭಜನೆ. ಸರಿ ಉತ್ತರ ಬೆಳಕಿನ ವಕ್ರೀಭವನ. 3ನೇ ಪ್ರಶ್ನೆ: ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತ ಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನವು 0 ಡಿಗ್ರಿ, 45 ಡಿಗ್ರಿ, 90 ಹಾಗೆ 180 ಡಿಗ್ರಿ. ಸರಿಯಾದ ಉತ್ತರ 90 ಡಿಗ್ರಿ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧಕದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ಇಲ್ಲಿ ಆ ವಿದ್ಯಾರ್ಥಿ ರೋಧಕವನ್ನು ಬರೆದು ಅದರ ಚಿತ್ರವನ್ನು ಬರೆದಿದೆ, ಇಲ್ಲಿದೆ. ಹಾಗೆ ಮುಂದಿನ ಪ್ರಶ್ನೆ: 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಈ ವಾಕ್ಯವನ್ನು ಸಮರ್ಥಿಸಿ, ಜಸ್ಟಿಫೈ ಮಾಡಿ ಅಂತೇಳಿ. 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಅವು ಛೇದಿಸಿದರೆ ಛೇದಿಸಿದ ಬಿಂದುವಿನಲ್ಲಿ ದಿಕ್ಸೂಚಿಯು 2 ದಿಕ್ಕುಗಳತ್ತ ನಿರ್ದೇಶಿಸುತ್ತಿದೆ ಎಂದರ್ಥ. ಪ್ರಾಯೋಗಿಕವಾಗಿ ಇದು ಅಸಾಧ್ಯವಾಗಿದೆ. ಮುಂದಿನ ಪ್ರಶ್ನೆ: ಚಿತ್ರವನ್ನು ಕೊಟ್ಟಿದ್ದಾರೆ, ಚಿತ್ರದ ಕುರಿತಾದ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ. ವಾಹಕ ತಂತಿಯ P ಬಿಂದುವಿನ ಸುತ್ತಲೂ ಹಾಗೂ Q ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ. ಈ ಒಂದು ಪ್ರಶ್ನೆಗೆ ಉತ್ತರ P ಬಿಂದುವಿನಲ್ಲಿ ಅಪ್ರದಕ್ಷಿಣಾಕಾರ, Q ಬಿಂದುವಿನಲ್ಲಿ ಪ್ರದಕ್ಷಿಣಾಕಾರ. ಸರಿಯಾದ ಉತ್ತರ. 2 ವಾಕ್ಯದ ಪ್ರಶ್ನೆಗಳು. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನು ವಿವರಿಸಿ. ಇಲ್ಲಿ ನೋಡಿ, 2 ಅಂಕದ ಪ್ರಶ್ನೆಗಳಾದ್ರೂ ಕೂಡ ಉತ್ತರವನ್ನ ಈ ಒಂದು ಪ್ರಶ್ನೆ ಬಯಸುತ್ತೆ. ಪ್ರಯೋಗಕ್ಕೆ ಬೇಕಾದ ಉಪಕರಣಗಳು 2 ತ್ರಿಭುಜ ಪಾದಪಟ್ಟಕ ಮತ್ತೆ ಪರದೆ. ಸೊ ಇಲ್ಲಿ ಪ್ರಯೋಗದ ವಿವರಣೆ ನೀಡಿದ್ದಾರೆ, ನೀಟಾಗಿ ಓದ್ಕೊಳ್ಳಿ. ಇಫ್ ಯು ವಾಂಟ್ ಟು ರೀಡ್ ದ ಆನ್ಸರ್, ಪಾಸ್ ದ ವಿಡಿಯೋ ಅಂಡ್ ರೀಡ್ ದ ಆನ್ಸರ್, ರೈಟ್ ಡೌನ್. ಸಮೀಪ ದೃಷ್ಟಿ ಮಯೋಪಿಯಾ ಹಾಗೂ ದೂರದೃಷ್ಟಿ ಹೈಪರ್ ಮೆಟ್ರೋಪಿಯಾ. ಕಣ್ಣುಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 8. ಸೊ ಈ ರೀತಿ ಉತ್ತರಗಳನ್ನ ಬರೆದಿದ್ದಾರೆ, 4 ಪಾಯಿಂಟ್ಸ್ಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. 9. ಪಿನ ಮಸೂರದ ಮುಂದೆ 2F1 ನಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ. F1 ಮಸೂರದ ಪ್ರಧಾನ ಸಂಗಮ ಅಂತಿದೆ. ಉತ್ತರ ಇಲ್ಲಿದೆ ನೋಡಿ, ಪಿನ ಮಸೂರ F1, 2F1 ಮತ್ತು ಇಲ್ಲಿ F2 ಇದೆ. ಪಿ ವಿವರಗಳು ಹಾಗೆ ಇಲ್ಲಿ ವಸ್ತು, ಸ್ಥಾನ, ಪ್ರತಿಬಿಂಬದ ಸ್ಥಾನ, ಸತ್ಯ ಪ್ರತಿಬಿಂಬ ಅಥವಾ ಮಿಥ್ಯ ಪ್ರತಿಬಿಂಬ. 3 ಅಂಕಗಳು ಸಿಕ್ಕಿದೆ. ಹಾಗೆ ಮುಂದಿನ ಪ್ರಶ್ನೆ: ಓಮ್ನ ನಿಯಮವನ್ನು ನಿರೂಪಿಸಿ. ಬಿ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ. ನೀವು ಆನ್ಸರ್ನ ರೈಟ್ ಡೌನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ವಿಡಿಯೋವನ್ನು ಪಾಸ್ ಮಾಡಿ, ಇಲ್ಲಾಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಓಮ್ನ ನಿಯಮ ಇದೆ ನೋಡಿ. ಹಾಗೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ಈ 2 ಪಾಯಿಂಟ್ಸ್ಗೆ ಎ ಮತ್ತು ಬಿಗೆ 3 ಅಂಕಗಳು ಸಿಕ್ಕಿದೆ. ವಾಹಕದ ಉದ್ದ, ವಾಹಕದ ಅಡ್ಡ ಕವಿತ, ವಸ್ತುವಿನ ಪ್ರಾಕೃತಿಕ ಗುಣಗಳು, ವಸ್ತುವಿನ ವಾಹಕದ ತಾಪ. ಹಾಗೆ 11ನೇ ಪ್ರಶ್ನೆ 2 ಪಾಯಿಂಟ್ಸ್ಗಳಿದೆ. ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು? ಹಾಗೆ ಬಿ, ಸೊಲೆನಾಯ್ಡ್ ಎಂದರೇನು? ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ? ಈ ಪ್ರಶ್ನೆ ಏನಾದರೂ ಬರೀಬಹುದು, ಅಥವಾ ಇದಕ್ಕೆ ಆಪ್ಷನ್ ಇದೆ 11ನೇ ಪ್ರಶ್ನೆಗೆ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು? ಹಾಗೆ ಬಿ, ಓವರ್ಲೋಡಿಂಗ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ. ಸೊ ಈ ವಿದ್ಯಾರ್ಥಿ 11ನೇ ಪ್ರಶ್ನೆಗೆ ಈ ಒಂದು 2ನೇ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ.
ಭೂ ಸಂಪರ್ಕ ತಂತಿಯನ್ನು ಲೋಹದ ಮೇಲ್ಮೈ ಹೊಂದಿರುವ ವಸ್ತುಗಳಿಗೆ ಅಳವಡಿಸಿ ಅದನ್ನು ಭೂಮಿಯಲ್ಲಿ ಹೂಳಲಾದ ತಗಡಿಗೆ ಜೋಡಿಸಿರುತ್ತಾರೆ. ಇದು ಕಡಿಮೆ ರೋಧದ ವಾಹಕವನ್ನುಂಟು ಮಾಡುತ್ತದೆ. ಸೊ ಈ ರೀತಿ ಬರೆದಿದ್ದಾರೆ. ಹಾಗೆ ಬಿ, ಓವರ್ಲೋಡಿಂಗ್ ಅನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲಿ ಬರೆದಿದ್ದಾರೆ. ಸಂಪೂರ್ಣವಾಗಿ ಪಾಯಿಂಟ್ಸ್ ವೈಸ್ ಬರೆದಿದ್ದಾರೆ. ಆ್ಯಶ್ ಮಾರ್ಕ್ ಹಾಕಿದರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಆಸ್ಟರಿಕ್ ಮಾರ್ಕನ್ನು ಹಾಕ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು 12 ಮತ್ತು 13. ಎ, ವಿದ್ಯುತ್ ಮಂಡಲಕ್ಕೆ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ, ಅವುಗಳ ಕಾರ್ಯವನ್ನು ತಿಳಿಸಿ. ಬಿ, ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸಿರುತ್ತಾರೆ, ಕಾರಣಗಳನ್ನು ಕೊಡಿ. ಇವರು ಮೊದಲನೇ ಪ್ರಶ್ನೆ ಉತ್ತರ ಇಲ್ಲಿ ಬರೆದಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. 12 ಎ. 12 ಬಿಗೆ ಇಲ್ಲಿ ಉತ್ತರ ಇದೆ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸಿರುತ್ತಾರೆ. ಇಲ್ಲಿ ಪಾಯಿಂಟ್ ವೈಸ್ ಮಾಡಿ ಬರೆದಿದ್ದಾರೆ. ಪೂರ್ಣಾಂಕ ಸಿಕ್ಕಿದೆ, 4 ಅಂಕಗಳು. ಹಾಗೆ 13ನೇ ಪ್ರಶ್ನೆ, ಒಂದು ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯವು 36 ಸೆಂಟಿಮೀಟರ್ ಆಗಿದೆ. ಇದರ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದೇ ಸಂಗಮ ದೂರವನ್ನು ಹೊಂದಿರುವ ಪೀನ ದರ್ಪಣದ ಮುಂದೆ 5 ಸೆಂಟಿಮೀಟರ್ ಗಾತ್ರದ ಒಂದು ಮೇಣದ ಬತ್ತಿಯನ್ನು 27 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ. 13ನೇ ಪ್ರಶ್ನೆಗೆ ಆಪ್ಷನ್ಸ್ ಇದೆ. ಒಂದು ಗೋಳೀಯ ದರ್ಪಣದ ಸಂಗಮ ದೂರವು 10 ಸೆಂಟಿಮೀಟರ್ ಆಗಿದೆ. ಇದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇದೇ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 4 ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನು 20 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು, ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದರೆ, ಈ ವಿದ್ಯಾರ್ಥಿ 2ನೇ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಸಂಗಮ ದೂರ, ವಸ್ತುವಿನ ಗಾತ್ರ, ವಸ್ತು ದೂರ, ಪ್ರತಿಬಿಂಬ ದೂರ, ವಕ್ರತಾ ತ್ರಿಜ್ಯ, ವಿಶ್ಲೇಷಣೆ. ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕೆ ಪ್ರತಿಬಿಂಬದ ಗಾತ್ರ ಸಮನಾಗಿದೆ. ಪೂರ್ತಿ ಅಂಕಗಳು ಸಿಕ್ಕಿದೆ. ನೆಕ್ಸ್ಟ್ ಹಾಗೆ ಈಗ ರಸಾಯನ ವಿಜ್ಞಾನ, ಕೆಮಿಸ್ಟ್ರಿ. ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ. ಸಾಬೂನುಗಳು ಗಡಸು ನೀರಿನಲ್ಲಿ ಸರಾಗವಾಗಿ ಹೆಚ್ಚು ನೊರೆಯನ್ನು ಕೊಡುತ್ತವೆ. ಗಡಸು ನೀರಿನಲ್ಲಿ ಕರಗದ ಒತ್ತಡವನ್ನು ಉಂಟು ಮಾಡುತ್ತವೆ. ಗಡಸು ನೀರಿನಲ್ಲಿ ಎಣ್ಣೆಯಂತಹ ಕೊಳೆಯನ್ನು ಸುಲಭವಾಗಿ ಸ್ವಚ್ಛಗೊಳಿಸುತ್ತವೆ. ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲಕ್ಷಣಗಳಾಗಿವೆ. 14ಕ್ಕೆ ಬಿ, ಗಡಸು ನೀರಿನಲ್ಲಿ ಕರಗದ ಒತ್ತಡವನ್ನು ಉಂಟು ಮಾಡುತ್ತವೆ. ಪ್ರಶ್ನೆ 15, ಕಾಪರ್ ಆಕ್ಸೈಡ್ ಪ್ಲಸ್ H2 ಉಷ್ಣ ಕಾಪರ್ ಪ್ಲಸ್ H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಅಪಕರ್ಷಣೆಗೊಂಡು ನೀರು ಉಂಟಾಗಿದೆ. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗಿದೆ. ತಾಮ್ರದ ಆಕ್ಸೈಡ್ ಉತ್ಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ಹಾಗೆ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಡಿ, ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ಮುಂದಿನ ಪ್ರಶ್ನೆ 16, ಕಬ್ಬಿಣದ ಸಂಕ್ಷಾರಣವನ್ನು ತಡೆಗಟ್ಟುವ ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿ. ಸಂಕ್ಷಾರಣ ಕ್ರಮಗಳು ಅಂತ ಹೇಳಿದ್ರೆ ತುಕ್ಕು ಹಿಡಿದಿರೋ ರೀತಿ ಹೇಗೆ ಅದನ್ನ ಸಂರಕ್ಷಣೆ, ಫೆರಸ್ ಆಕ್ಸೈಡ್ ಆಗೋದನ್ನ ತಪ್ಪಿಸೋದಕ್ಕೆ. ಸೊ ಎಣ್ಣೆ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಕ್ರೋಮಿಯಂನ ಲೇಪನ, ಮಿಶ್ರ ಲೋಹಗಳನ್ನಾಗಿ. 17, ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು. ಸಾರೀಕೃತ ಆಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅದರಲ್ಲಿನ ಏಕಮಾನ ಗಾತ್ರದಲ್ಲಿಯ H+ ಮತ್ತು H3O ಅಯಾನುಗಳ ಸಾರತೆ ಕಡಿಮೆಯಾಗುತ್ತದೆ. ಹೀಗೆ ಆಮ್ಲವನ್ನು ಸಾರೀಕೃತ ಆಮ್ಲ ನೀರಿಗೆ ಹಾಕಿ ಸಾರೀಕೃತಗೊಳಿಸಲಾಗುವುದು. ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಈ ಭಾಗದಲ್ಲಿ ಕಮಟುವಿಕೆ ಎಂದರೆ ಏನು ಹಾಗೆ ಮತ್ತೆ ಅದನ್ನು ತಡೆಗಟ್ಟುವ ವಿಧಾನಗಳನ್ನ ಈ ಒಂದು ಭಾಗದಲ್ಲಿ ಪಾಯಿಂಟ್ಸ್ ಮಾಡಿ ಬರ್ತಿದ್ದಾರೆ. ಹಾಗೆ ಪ್ರಶ್ನೆ 19, ಕಾರಣಗಳನ್ನು ಕೊಡಿ. ಗಿವ್ ರೀಸನ್ಸ್. ಸತುವಿನ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಎನ್ನುತ್ತಾರೆ, ಏಕೆ? ಸೋಡಿಯಂ ಲೋಹವನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವರು. ಈ 2 ವಿಷಯಗಳಿಗೆ ಕಾರಣ ಕೊಡಬೇಕು. ಇದಕ್ಕೆ ಆಪ್ಷನ್ ಇದೆ ಅಥವಾ ಅಂತೇಳಿ, ಅದು ಕೂಡ ಕಾರಣ ಕೊಡಿ. ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು. ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಈ 2 ಪ್ರಶ್ನೆಗಳಲ್ಲಿ ಈ ವಿದ್ಯಾರ್ಥಿ ಮೊದಲನೇ ಭಾಗವನ್ನ ಅಂದ್ರೆ 19A ಮತ್ತು ಬಿ ಭಾಗವನ್ನ ಆಯ್ಕೆ ಮಾಡಿಕೊಂಡಿದೆ. ಈ ಭಾಗದಲ್ಲಿ ಸತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವುದರಿಂದ ಸತುವಿನ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು. ಈ ಭಾಗದಲ್ಲಿ ಮತ್ತೆ ಬಿಗೆ ಯಾಕೆ ಅದನ್ನ ಸೀಮೆಎಣ್ಣೆಯಲ್ಲಿ ಇಡ್ತಾರೆ ಅಂತ ಆನ್ಸರ್ ಇದೆ. ಹಾಗೆ ಮುಂದಿನ ಪ್ರಶ್ನೆ 20, ಆಪ್ಷನ್ ಇದ್ದಾಗ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಬರೆಯಿರಿ.
ಕೆಳಗಿನ ಉತ್ಕರ್ಷಣ ಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಉತ್ಪನ್ನದಲ್ಲಿ ಕಂಡುಬರುವ ಕ್ರಿಯಾ ಗುಂಪನ್ನು ಹೆಸರಿಸಿ. CH3 CH2 OH ಕ್ಷಾರೀಯ ಪ್ಲಸ್ ಶಾಖ ಅಥವಾ ಆಮ್ಲೀಯ ಮತ್ತು ಶಾಖ. ಉತ್ಕರ್ಷಣ ಕ್ರಿಯೆಯನ್ನು ಪೂರ್ಣಗೊಳಿಸಿ ಇಲ್ಲಿ ಉತ್ತರವನ್ನು ಬರೆದಿದ್ದಾರೆ COOH. ಹಾಗೆ ಮುಂದಿನ ಪ್ರಶ್ನೆ 21. ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣವನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತೇಳಿ ಕ್ಯಾಥೋಡ್ ಮತ್ತೆ ಕಶ್ಮಲಗಳು. ಪ್ರಶ್ನೆ 21ಕ್ಕೆ ಈ ಚಿತ್ರವನ್ನು ಬರೆದು ಅವರು ಭಾಗಗಳನ್ನು ಗುರುತಿಸಿದ್ದಾರೆ, ಕ್ಯಾಥೋಡ್ ಮತ್ತೆ ಕಶ್ಮಲಗಳು. 3 ಅಂಕಗಳು ಸಿಕ್ಕಿದೆ. ಹಾಗೆ ಮುಂದಿನ ಪ್ರಶ್ನೆ 22. ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ. ಇಲ್ಲಿದೆ 2H2 + O2, 2H2O, ಹೈಡ್ರೋಜನ್, ಆಕ್ಸಿಜನ್ ಮತ್ತೆ ನೀರು. ಹಾಗೆ ಎರಡನೇದು, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಸೇರಿಸಿದೆ. Na2CO3 + 2HCl. ಹಾಗೆ 2NaCl, ಸೋಡಿಯಂ ಕ್ಲೋರೈಡ್ + H2O + ಕಾರ್ಬನ್ ಡೈಆಕ್ಸೈಡ್. ಮೂರನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದೆ. ಇದಕ್ಕೆ ರಾಸಾಯನಿಕ ಸಮೀಕರಣ ಈ ಭಾಗದಲ್ಲಿ ಉತ್ತರವನ್ನು ಬರೆದಿದ್ದಾರೆ. N2 + 3H2 2NH3 ಅಮೋನಿಯಾ. ಮುಂದಿನ ಪ್ರಶ್ನೆ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ CaOH ಟ್ವೈಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು H2 + ಕ್ಲೋರಿನ್ 2 ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚೆಲುವೆ ಪುಡಿಯನ್ನು ತಯಾರಿಸುವಿರಿ? ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅದರ ಒಂದು ಉಪಯೋಗವನ್ನು ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ ಎ ಭಾಗದಲ್ಲಿ ಇಲ್ಲಿದೆ. ಹಾಗೆ ಬಿ, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುವಿರಿ? ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ? ಉತ್ತರ ಇಲ್ಲಿದೆ. ಹಾಗೆ ಪ್ರಶ್ನೆ ಬಿ, ನೀಲಿ ಲಿಟ್ಮಸ್ ಕಾಗದ ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು, ಆ ಒಂದು ಪ್ರಶ್ನೆಗೆ ಈ ಭಾಗದಲ್ಲಿ ಬಿಗೆ 1 ಮತ್ತೆ .1 .2 ಉತ್ತರಗಳನ್ನ ಬರೆದಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆ ABC ಇದೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ. ಹಾಗೆ ಮೀಥೇನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನಾ ವಿನ್ಯಾಸವನ್ನು ಬರೆಯಿರಿ. ಈ ಭಾಗದಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸ ಬರೆದಿದ್ದಾರೆ. ಹಾಗೆ ರಚನಾ ಸಮಾಂಗಿಗಳು ಮತ್ತೆ ಮೀಥೇನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನಾ ವಿನ್ಯಾಸ ಈ ಭಾಗದಲ್ಲಿದೆ. ಒಟ್ಟು 5 ಅಂಕಗಳು. ನೋಡಿ, ಯಾವುದೇ ಕಾರಣಕ್ಕೂ 2 ಬಾರಿ 2 ಕಡೆ ಉತ್ತರವನ್ನು ಬರಿಬೇಡಿ. ಮೌಲ್ಯಮಾಪಕರು ಸೂಕ್ಷ್ಮವಾಗಿ ಗಮನಿಸ್ತಾರೆ, ಅದನ್ನ ರಿಪೀಟೆಡ್ ಅಂತ ಮಾರ್ಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮುಂದಿನ ಸೆಕ್ಷನ್ ಜೀವ ವಿಜ್ಞಾನ, ಬಯಾಲಜಿ. ಸೊ ಮತ್ತೆ MCQs ಇದೆ ಇಲ್ಲಿ. ಕ್ವೆಶ್ಚನ್ ನಂಬರ್ 25. ಜೀವಕೋಶದಲ್ಲಿ ಪ್ರೋಟೀನ್ಗಳ ತಯಾರಿಕೆಗೆ ಮಾಹಿತಿಯ ಮೂಲವು ವಂಶವಾಹಿ, ವರ್ಣತಂತು, DNA ಮತ್ತೆ ರೈಬೋಸೋಮ್. ಇದಕ್ಕೆ ಸರಿಯಾದ ಉತ್ತರ ಸಿ, DNA. ಹಾಗೆ ಮುಂದಿನ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ನ ಸ್ರವಿಕೆ, ಕುತ್ತಿಗೆ ಊದಿಕೊಳ್ಳುವುದು. ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ 3ನೇ ಪದಕ್ಕಿರುವ ಸಂಬಂಧಿಸಿದ ಪದ ಬರೆಯಿರಿ. ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾದ್ರೆ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಸ್ರವಿಸುತ್ತೆ. ಕುತ್ತಿಗೆ ಊದಿಕೊಂಡ್ರೆ ಏನು ರೀಸನ್ಸ್? ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್ ಎ, ಥೈರಾಕ್ಸಿನ್ ಹಾರ್ಮೋನ್ನ ಕಡಿಮೆ ಸ್ರವಿಕೆ. ಹಾಗೆ ಮುಂದಿನ ಪ್ರಶ್ನೆ, ಸ್ಪೈರೋಗೇರಾದಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ, ಮೊಗ್ಗುವಿಕೆ, ಪುನರುತ್ಪಾದನೆ, ದ್ವಿವಿದಳನ, ತುಂಡರಿಕೆ. ಉತ್ತರ ಡಿ, ತುಂಡರಿಕೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಓಝೋನ್ ಪದರದ ಕಾರ್ಯವೇನು? O3, ಟು ಪ್ರೊಟೆಕ್ಟ್ ಅವರ್ ಅರ್ತ್ ಫ್ರಮ್ ಅಲ್ಟ್ರಾವೈಲೆಟ್ ರೇಸ್ ಆಫ್ ದ ಸನ್. ನರಕೋಶ, ನ್ಯೂರಾನ್ ಎಂದರೇನು? ಈ 29ನೇ ಪ್ರಶ್ನೆಗೆ ಉತ್ತರ ಸರಿಯಾಗಿಲ್ಲ, ಬೇರೆ ಕಡೆ ಬರ್ತಿದ್ದಾರೆ. ನಿಮಗೆ ಏನಾದರೂ ಉತ್ತರ ಬರೆಯುವಾಗ ಗಡಿಬಿಡಿ ಆದರೆ ಅದನ್ನ ಸ್ಟ್ರೈಕ್ ಔಟ್ ಮಾಡಿ ಬೇರೆ ಕಡೆ ಬರಿಬೋದು. ಇಲ್ಲಿದೆ ಉತ್ತರ. ಪ್ರಶ್ನೆ 29ಕ್ಕೆ, ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳೇ ನ್ಯೂರಾನ್, ನರಕೋಶ. ಹಾಗೆ ಪ್ರಶ್ನೆ 30, ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಕೆಳಗೆ ನೀಡಲಾಗಿದೆ. ಸರಿಯಾದ ಕ್ರಮದಲ್ಲಿ
ವ್ಯವಸ್ಥೆಗೊಳಿಸಿ ಬರೆಯಿರಿ. ಸೊ ಇಲ್ಲಿ ರಿಅರೇಂಜ್ ಮಾಡಬೇಕು. ಫಸ್ಟ್ ಯಾವ್ದು ಬರುತ್ತೆ, ಎರಡನೇದು ಯಾವುದು, ಮೂರನೇದು ಯಾವುದು ಅಂತೇಳಿ. ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಮೊದಲು. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ಎರಡನೇ ಹಂತ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಮೂರನೇ ಹಂತ. ನಾಲ್ಕನೇ ಹಂತ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸಲ್ಪಡುವುದು ನಾಲ್ಕನೇ ಹಂತ. ಒಟ್ಟು ರಿಅರೇಂಜ್ ಮಾಡಿ ಫಸ್ಟ್ 2, 3, 4 ಅಂತೇಳಿ ಬರೀಬೇಕು. ಮುಂದಿನ ಪ್ರಶ್ನೆ, ಒಂದು ಆಧಾರದ ಸುತ್ತ ಬಳ್ಳಿ ಸಸ್ಯಗಳ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ಇದಕ್ಕೆ ಆಪ್ಷನ್ ಇದೆ. ಅಥವಾ ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ? ಉತ್ತರ ಇಲ್ಲಿದೆ, ಪಾಯಿಂಟ್ ವೈಸ್ ಬರೆದಿದ್ದಾರೆ, ಆಶ್ ಮಾರ್ಕ್ ಹಾಕಿ. ಸೊ ಪ್ರಶ್ನೆ 32, ಹಾವು, ಕಪ್ಪೆ, ಹುಲ್ಲು ಮತ್ತು ಮಿಡತೆ ಈ ಜೀವಿಗಳನ್ನು ಬಳಸಿಕೊಂಡು ಒಂದು ಆಹಾರ ಸರಪಳಿಯನ್ನು ರಚಿಸಿ. ಫುಡ್ಸ್ ಸೈಕಲ್. ಈ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಯಾವುದೇ ಜೀವಿಯಲ್ಲಿ ಹೆಚ್ಚಾಗಿರ್ತದೆ, ಯಾವ ಜೀವಿಯಲ್ಲಿ ಜಾಸ್ತಿ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಚಿತ್ರ ಬರೆಯಿರಿ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ತೋರಿಸುವ ಚಿತ್ರ ಬರೆದು ಅಂಡಾಶಯವನ್ನು ಗುರುತಿಸಿ. ಈ ಭಾಗದಲ್ಲಿ ಚಿತ್ರನ ಬರೆದಿದ್ದಾರೆ, ಇದಕ್ಕೆ 2 ಅಂಕಗಳು. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರವೇನು? ಟ್ರಿಪ್ಸಿನ್, ಅಮೈಲೇಸ್ ಮತ್ತೆ ಲೈಪೇಸ್. ಈ ಕಿಣ್ವಗಳ ಪಾತ್ರವನ್ನು 1, 2, 3 ಅಂತೇಳಿ ಬರೆದಿದ್ದಾರೆ. ಟ್ರಿಪ್ಸಿನ್, ಅಮೈಲೇಸ್ ಮತ್ತೆ ಲೈಪೇಸ್ ಅಂತೇಳಿ. ಇದಕ್ಕೆ 3 ಅಂಕಗಳು ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಯನ್ನು ಸಮರ್ಥಿಸಿ, ಜಸ್ಟಿಫೈ. ಲೈಂಗಿಕ ರೀತಿ ಸಂತಾನೋತ್ಪತ್ತಿಯ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಗೆ ಜರಾಯುವಿನ ಪಾತ್ರ ಮಹತ್ವದ್ದಾಗಿದೆ. ಈ ಪ್ರಶ್ನೆಗೆ ಆಪ್ಷನ್ ಇದೆ. ಸ್ತ್ರೀಯರಲ್ಲಿ ಋತುಚಕ್ರವು ಹೇಗೆ ಉಂಟಾಗುತ್ತದೆ? ಬಿ, ಮಾನವರ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆಯವರೆಗೆ ವೃಷಣ ಚೀಲದಲ್ಲಿರುತ್ತವೆ ಏಕೆ? ಈ ವಿದ್ಯಾರ್ಥಿಯು 2ನೇ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಉತ್ತರವನ್ನು ಬರೆಯೋದಕ್ಕೆ. ಈ ಭಾಗದಲ್ಲಿದೆ ಉತ್ತರ 35A ಮತ್ತು 35B. ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ರಚನೆ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಹೈಪೋಥಾಲಮಸ್ ಮತ್ತೆ ಮೆಡುಲ್ಲಾ. ಇದು ಮಾನವನ ಮೆದುಳಿನ ರಚನೆಯ ಚಿತ್ರ, ಹೈಪೋಥಾಲಮಸ್ ಮತ್ತೆ ಮೆಡುಲ್ಲಾ. ಇದಕ್ಕೆ 3 ಅಂಕಗಳು ಸಿಕ್ಕಿದೆ. ಮುಂದಿನ ಪ್ರಶ್ನೆ, ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು RRYY ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದ ಅಥವಾದಲ್ಲಿ ಮಾನವರಲ್ಲಿ ಮಗುವೊಂದರ ಲಿಂಗ ನಿರ್ಧರಣೆಯಾಗುವಿಕೆಯನ್ನು ವಿವರಿಸಿ. ಮತ್ತೆ ಬಿ, ಜೀವಿಗಳಲ್ಲಿ ಗುಣಗಳನ್ನು ಪ್ರಬಲ ಅಥವಾ ದುರ್ಬಲ ಎಂದು ಹೇಗೆ ತೀರ್ಮಾನಿಸಬಹುದು? ಈ ಒಂದು ಪ್ರಶ್ನೆಗೆ ಈ ವಿದ್ಯಾರ್ಥಿ ಮೇಲಿನ ಮೊದಲ ಭಾಗದ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದೆ. ದುಂಡನೆಯ ಹಸಿರು ಬಣ್ಣದ ಬೀಜಗಳಿಗೆ ಸಂಬಂಧಿಸಿದ ಪ್ರಶ್ನೆ. ಇಲ್ಲಿ ಬೀಜದ ಬಣ್ಣ ಮತ್ತು ಬೀಜದ ಆಕಾರ ಹಾಗೆ ಚಾರ್ಟ್ ಮಾಡಿ ಬರ್ತಿದ್ದಾರೆ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, 4 ಅಂಕದ ಪ್ರಶ್ನೆ. ಎ ಮತ್ತು ಬಿ, ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಹಾಗೆ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು? ಆಶ್ ಮಾರ್ಕ್ ಅನ್ನು ಹಾಕಿ ನೀಟಾಗಿ ಪಾಯಿಂಟ್ ಎ ಮತ್ತು ಬಿ ಆಗಿ ಬರೆದಿದ್ದಾರೆ. ಇದಾಗಿತ್ತು ಇವತ್ತಿನ ಸೈನ್ಸ್ ಟಾಪರ್ಸ್ ಆನ್ಸರ್ ಶೀಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಇದೇ ರೀತಿ ನೀವು 3 ಗಂಟೆಯನ್ನು ಫಿಕ್ಸ್ ಮಾಡಿಕೊಂಡು ನಿಮ್ಮ ಮಾಕ್ ಎಕ್ಸಾಮ್ ಅನ್ನು ಬರೀರಿ. ಮತ್ತೆ ಉಳಿದ ವಿಷಯಗಳ ಟಾಪರ್ ಶೀಟ್ಗಾಗಿ ನಮ್ಮ ಚಾನಲ್ ಅನ್ನು ನೋಡಿ. ಹ್ಯಾಪಿ ಲರ್ನಿಂಗ್.